ಗೈಸ್ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏಕೆ ಸ್ಟುಡಿಯೋ ಅಂತ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಇದೆ. ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ, ಜಾಯ್ನ್ ಆಗಿ. ನಿಮಗೆ ಪ್ರೋಮೋದ ಅಪ್ಡೇಟ್ಗಳೆಲ್ಲ ಸಿಗ್ತಿರುತ್ತೆ, ಅಲ್ಲೇ ನೋಡಿ ಎಂಜಾಯ್ ಮಾಡಿ. ಸೊ ಏನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನೆನ್ನೆ ಎಪಿಸೋಡು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಅಂತ ಅನ್ಕೋತೀನಿ. ನಮ್ಮ ಲೈಫಲ್ಲಿ ಕೂಡ ತುಂಬ ವಿಷಯಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋಂಥ ವಿಷಯಗಳು ನೆನ್ನೆ ನಡೀತು. ಸ್ಮಾಲ್ ಡಿಫ್ರೆನ್ಸ್ ಅಥವಾ ಸ್ಮಾಲ್ ಚೇಂಜಸ್ಗಳು ಎಷ್ಟು ಇಂಪ್ಯಾಕ್ಟ್ ಮಾಡ್ತು ನೆನ್ನೆ ಎಪಿಸೋಡ್ ಅಂದರೆ ಸೀರಿಯಸ್ಲಿ ಗ್ರೇಟ್ ಅಂತ ಅನಿಸ್ತು. ಜೊತೆಗೆ ಇಲ್ಲಿ ಬಿಗ್ ಬಾಸ್ ಅವರ ಆಟ ಕೂಡ ತುಂಬ ಇದು ಕಾಣಿಸ್ತಾಯಿತ್ತು. ಎಷ್ಟು ಜನ ಇದನ್ನು ಅಬ್ಸರ್ವ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ. ಎಷ್ಟೋ ಸಲ ನಾನು ನೋಡಿದ್ದೀನಿ, ಬರೀ ಸ್ಪರ್ಧಿಗಳಿಗೆ ಬೈತಾ ಇರ್ತಾರೆ ಜನ. ಓಕೆನಾ, ತುಂಬ ಅರ್ಥ ಮಾಡ್ಕೊಂಡ್ರು. ಬಿಗ್ ಬಾಸ್ ಅವರ ಒಂದು ಗೇಮ್ ಪ್ಲೇ ಕೂಡ ಅರ್ಥ ಮಾಡಿಕೊಂಡು ಇದಕ್ಕೆಲ್ಲ ಯಾರು ಕಾರಣ ಅಂತ ಕರೆಕ್ಟಾಗಿ ಐಡೆಂಟಿಫೈ ಮಾಡ್ತಾರೆ. ಬಟ್ ತುಂಬ ಜನ ಬ್ಲೈಂಡಾಗಿ ಸಪೋರ್ಟ್ ಮಾಡೋರು, ಇನ್ನೊಬ್ರು ಟಾರ್ಗೆಟ್ ಮಾಡ್ಕೊಂಡು ಇವ್ರು ಅವ್ರನ್ನ ಅಂದ್ಕೊಂಡು ಸುಮ್ಮನೆ ಇದು ಮಾಡ್ಕೊಂಡು ಹೋಗ್ತಿರ್ತಾರೆ. ಬಟ್ ಆದರೆ ನೆನ್ನೆ ನೀವು ಅಬ್ಸರ್ವ್ ಮಾಡಿದ್ರೆ ಮೊನ್ನೆ ಆಗಿದ್ದಂಥ ಎಪಿಸೋಡ್ ನೀವು ನೋಡಿರ್ತೀರಾ. ಸೊ ಅಲ್ಲಿ ಎಷ್ಟು ಪಾಸಿಟಿವಿಟಿ ಅಂತ ಬಂತು, ಆ ಪಾಸಿಟಿವಿಟಿ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂತ ನೆನ್ನೆ ಎಪಿಸೋಡ್ ಕೂಡ ನೋಡಿದ್ದೀರಾ. ಓಕೆನಾ, ಅದನ್ನು ಹಾಳು ಮಾಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸನ BBK ಟೀಮ್ ಅವ್ರು ಮಾಡಿದ್ರು. ಬಟ್ ಆಗ್ತಾ ಇಲ್ಲ, ಸೋತರು ಅಂತಲೇ ಹೇಳ್ಬೋದು. ಸ್ಪರ್ಧಿಗಳು ಅದರಲ್ಲಿ ಗೆದ್ದರು ಅಂತ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಗೆದ್ದರು ಅಂತಲೇ ಹೇಳ್ತೀನಿ. ನೀವು ಬಿಗ್ ಬಾಸ್ ಸೀಸನ್ನ ನೋಡ್ಕೊಬನ್ನಿ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಾಸ್ತಿ ಗಲಾಟೆಯೆಲ್ಲ ಆಗಿರೋಂಥದ್ದು ವಿನಯ್ ಮತ್ತು ಸಂಗೀತ ಮಧ್ಯೆ ಅತಿ ಹೆಚ್ಚು. ಸೊ ಇವರಿಬ್ಬರ ಮಧ್ಯೆ ಸ್ವಲ್ಪ ಕಡಿಮೆ ಆದ್ರಂತೂ ಇನ್ನು ಆಲ್ಮೋಸ್ಟ್ ಎಲ್ಲ ಡೌನ್ ಆದಂಗೆ ಅಂದ್ಕೊಳ್ಳಿ. ಯಾಕಂದರೆ ಒಂದು ಸ್ವಲ್ಪ ಹಂಗೇ ಒಬ್ಬೊಬ್ರದ್ದು ಆಯಿತು ಅಂದರೆ ಅದೇ ಮೈಂಡ್ ಸೆಟ್ ಇರ್ತಾರೆ ಎಲ್ಲರೂ ಕೂಡ. ಅದೇ ಜಗಳ, ಅದೇ ಮೈಂಡ್ ಸೆಟ್ಟು, ಎಲ್ಲರಿಗೂ ಕಿರಿಕಿರಿ ಅನಿಸ್ತಾ ಇರುತ್ತೆ. ಸೊ ಅದು ಎಲ್ಲರೂ ಕೂಡ ಅದೇ ರೀತಿ ಬಿಹೇವ್ ಮಾಡೋದ್ರಲ್ಲಿ ಅರ್ಥ ಇದೆ ಅಂತ ಅನಿಸ್ತು. ಆದರೆ ನೆನ್ನೆ ನೀವು ಅಬ್ಸರ್ವ್ ಮಾಡಿದ್ರೆ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಎಪಿಸೋಡ್ ಸ್ಟಾರ್ಟ್ ಆದಾಗ ನಮ್ಮ ಮೈಕಲ್ ಹೊರಗಡೆ ಹೋಗಿರ್ತಾರೆ, ರಿಟರ್ನ್ ಬರ್ತಾರೆ. ಸೊ ಅದೊಂದರ ಟ್ವಿಸ್ಟಾಗಿ ಇಟ್ಟಿರೋ, ಅದನ್ನು ಯಾಕೆ ಇವತ್ತು ಕ್ಯಾರಿ ಮಾಡೋರು ಅಂತ ಗೊತ್ತಿಲ್ಲ. ಬಟ್ ಸುಮಾರು ಜನಕ್ಕೆ ಅದು ಕ್ಯೂರಿಯಾಸಿಟಿ ಇತ್ತು. ಸೊ ಫೈನಲಿ ಬರ್ತಾರೆ ಅವರು. ಬಂದಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು, ಮೈಕಲ್ ಅಳ್ತಾರೆ. ಆ ವ್ಯಕ್ತಿ ಏನಕ್ಕೆ ಅಳ್ತಾರೆ ಅಂದರೆ ಅವಿನಾಶ್ ಹೋಗಿದ್ದಕ್ಕೆ. ಅಂದರೆ ಇಷ್ಟು ದಿನ ಅಳ್ದಂತಿರೋ ವ್ಯಕ್ತಿ ಯಾಕೆ ಹತ್ತಿರೋದು ಗೊತ್ತಿಲ್ಲ. ಬಟ್ ಏನೇ ಆದರೂ ಕೂಡ ಎಷ್ಟು ಎಮೋಷನಲಿ ಡೌನ್ ಆಗ್ತಾರೆ. ಇವಾಗ ಹೇಳಿ, ಅಳೋದು ಅಂದರೆ ಅದು ಏನಂತಾರೆ, ಏನಪ್ಪ ಅದು ಸಿಂಪತಿನ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅಳು ಏನಕ್ಕೆ ಬರುತ್ತೆ ಅಂದರೆ ನಮ್ಮ ಮನಸ್ಸಲ್ಲಿ ಅತಿಯಾದ ನೋವು ಜಾಸ್ತಿ ಆದಾಗಲೇ ಬರುವಂಥದ್ದು. ಎಷ್ಟೊಂದು ತಡ್ಕೊಳಕ್ಕಾಗುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಹತ್ತಾಗ ನೋವು ಕಡಿಮೆ ಆಗುತ್ತೆ. ಸೊ ಅದು ಮೇನ್ ಆಗಿರುವಂಥದ್ದು. ಇವಾಗ ಬಿಗ್ ಬಾಸ್ ಮೇಲೆ ತುಂಬ ಜನ ಅಳ್ತಿದ್ದಾರೆ. ಬಟ್ ಈ ಅಳುವಂಥ ವಿಷಯ ಯಾವಾಗ ನಿಮ್ಗೆ ಅರ್ಥ ಆಗುತ್ತೆ ಅಂದರೆ ಯಾವಾಗ ನಿಮ್ಮ ಸ್ಪರ್ಧಿ ಅಳ್ತಾನೋ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ, ಇವಾಗ ಬೇರೆ ಸ್ಪರ್ಧಿ ಅಳ್ತಿರ್ಬೇಕಾದ್ರೆ ಅದು ನಿಮಗೆ ಹೌದು ನಿಮ್ಗೆ ಕಾಣಿಸುತ್ತೆ, ಸಿಂಪತಿಯಾಗಿರ್ಬೋದು ಗುರು, ಸುಮ್ಮನೆ ಓಟ್ ತೊಗೊಳಕ್ಕೆ ಅಂತ ಕೂಡ ಅನ್ಸೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನಿಮ್ಮ ಸ್ಪರ್ಧಿ, ನಿಮ್ಮ ಫೇವ್ರೇಟ್ ಸ್ಪರ್ಧಿ ಹತ್ತಾಗ ಹೌದಲ್ಲ ಅವತ್ತು ಬೇರೆಯವ್ರ ತಾಗ ನಾವು ನಾಟಕ ಅಂತಿದ್ವಿ, ಇವಾಗ ಸಿಂಪತಿ ಅಂತಿದ್ವಿ, ಇದನ್ನು ಇವಾಗ ನಮ್ಗೆ ಆಗ ಅನಿಸ್ತಿಲ್ಲ ಅಂದರೆ ಅವ್ರ ಹತ್ತಿರೋದು ಕೂಡ ಸತ್ಯ ಇರ್ಬೋದಲ್ವಾ ಅನ್ನೋದು ಕೂಡ ಬರುತ್ತೆ. ಸೊ ಹಾಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಬಿಟ್ಟು ನೆನೆ ನೀವು ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಬಿಗ್ ಬಾಸ್ ಅವರು ಏನು ಮಾಡ್ತಾರೆ ಅಂದರೆ ಫಸ್ಟು ನಿಮಗೆ ಒಂದು ರೂಮಲ್ಲಿ ಅದೇ ಎರಡು ಟೀಮ್ ಮಾಡ್ತಾರೆ. ಮೊದಲು ಯಾವ್ದು ಟೀಮ್ ಇತ್ತು ಅದೇ ಟೀಮ್ಗಳು. ಸೊ ಅಲ್ಲಿ ಇವರದೇನಾ ಇದಾ ಅಂದ್ಕೊಂಡು ಅಂದರೆ ನೆಗೆಟಿವ್ ಇದ್ದಾರಾ ಆ ಥರ ಎಲ್ಲ ಆಪ್ಷನ್ಗಳನ್ನ ಕೊಡ್ತಾರೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಅದೆಲ್ಲ ಕೊಟ್ಟಿರ್ಬೇಕಾರೆ ಅದು ನೇಮ್ಗಳು ಬರುತ್ತೆ. ಓಕೆನಾ, ಆ ನೇಮ್ಗಳನ್ನ ತೊಗೊಂಡೋಗಿ ಅದನ್ನು ತಿರ್ಗಾ TV ಟೆಲಿಕಾಸ್ಟ್ ಮಾಡಿ ಅಂದರೆ ತೋರಿಸಿ ಅದಕ್ಕೆ ತಿರ್ಗಾ ಅವ್ರ ಕಡೆಯಿಂದ ಉತ್ತರಗಳು ಹೇಳಿಸಿ ತಿರ್ಗಾ ಅದಕ್ಕೊಂದು ಕ್ಲಾರಿಫೈ ಕೊಟ್ಟು ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ರಿಯಾಕ್ಷನ್ಗಳು ಚೇಂಜ್ ಆಗಿದ್ರು ಆಟೋಮೆಟಿಕ್ಕಾಗಿ ಕಂಪ್ಲೀಟ್ ಎಲ್ಲ ಕೂಡ ಒಗೆಸ್ಕೊತಿತ್ತು ಅನಿಸುತ್ತೆ. ಮತ್ತು ಹಳೆಯ ಜಗಳಗಳು ಬರ್ತಾಯಿತ್ತು ಅನಿಸುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ನಿನ್ನೆ ಮೈಂಡ್ ಸೆಟ್ಗಳು ತುಂಬ ಚೆನ್ನಾಗಿತ್ತು, ಕ್ಲಿಯರ್ ಆಗಿತ್ತು. ವಿನಯ್ ಮತ್ತು ಸಂಗೀತ ಇನ್ನೂ ಕ್ಲಿಯರ್ ಇದ್ದಾರೆ. ಆ್ಯಂಡ್ ವಿನಯ್ ಅಂತೂ ಸಖತ್ ಗುರು. ಅವರ ವ್ಯಕ್ತಿ ಕೂಡ ಪ್ರಾಮಿಸ್ ಕೂಡ ಮಾಡಾಯಿತು ನಮ್ರತಾ ಗೌಡಗೆ, ನಾನು ಇನ್ನು ಮುಂದೆ ಅಗ್ರೆಸಿವ್ ಆಗಿ ಆಡಲ್ಲ, ನಾನಾಗಿ ಇದು ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಒಂದು ಒಳ್ಳೆ ಮೂವ್ ವಿನಯ್ ಅವ್ರ ಕಡೆಯಿಂದ. ಅದು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ನ ನಿಜವೂ ನಮ್ಗೆ ತಗೊಬರುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ತುಂಬ ಇರಿಟೇಟಿಂಗ್ ಆಗ್ತಿತ್ತು ಎಷ್ಟೋ ಸಲ ಸಂಗೀತ ಮತ್ತು ವಿನಯ್ ಇವರಿಬ್ಬರ ಮಧ್ಯೆ ಜಗಳ ಆಗ್ತಿದ್ದೆ ಅಂಥದ್ದು. ಬಟ್ ನೆನ್ನೆ ನೀವು ಅಬ್ಸರ್ವ್ ಮಾಡಿ, ಆ ಮೈಂಡ್ ಕಂಟ್ರೋಲ್ ಇರೋದ್ರಿಂದ ತುಂಬ ಸಿಂಪಲಾಗಿ ತಗೊಂಡಿದ್ದಕ್ಕೆ, ಎಷ್ಟೇ ತಗೊಂಡಾಗ ಅದನ್ನು ಪಾಸಿಟಿವ್ ವೇಲಿ ತಗೋತಿದ್ದಕ್ಕೆ ಏನೇ ಹೇಳ್ತಿದ್ರು ಕೂಡ ಅದು ಏನೂ ಇಂಪ್ಯಾಕ್ಟೇ ಮಾಡಿಲ್ಲ. ಬಟ್ ಇಷ್ಟು ಸಲ ಥರ ಆಗ್ತಿತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ಎಲ್ಲ ಏನಾಗ್ತಿತ್ತು ಅಂದರೆ ಅವ್ರೇನೋ ಹೇಳ್ತಾರೆ, ಇವ್ರೇನೋ ಹೇಳಬೇಕು, ಇವ್ರೇನು ಹೇಳಿದ್ರೆ ಅವ್ರು ನಾನೇನು ಹೇಳಬೇಕು. ಸೊ ಆ ರೀತಿ ಹೋಗ್ತಾನೆ ಇತ್ತು. ಬಟ್ ನೆನ್ನೆ ನೀವು ಅಬ್ಸರ್ವ್ ಮಾಡಿದ್ರೆ ಅದು ಓವರಾಲಾಗಿ ಸ್ಟಾಪ್ ಆಗಿದ್ದು ನೋಡಿದಾಗ ತುಂಬ ಖುಷಿ ಆಯಿತು. ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇದಾದಮೇಲೆ ಇನ್ನೊಂದು ಮೇನ್ ಹೈಲೈಟ್ ವಿಷಯಕ್ಕೆ ಅಂತ ಬರಬೇಕು ಅಂದರೆ ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಸೊ ಅವ್ರು ಮಾತಾಡ್ತಿರ್ಬೇಕಾದ್ರೆ ಒಂದು ವಿಷಯ ಬರುತ್ತೆ. ಅಂದರೆ ಡ್ರೋನ್ ಪ್ರತಾಪ್ ಸಪ್ರೇಟ್ ಆಗಿರುವಂಥ ವಿಷಯಕ್ಕೆ ಬಂದಾಗ ಸಂಗೀತ ಅವರು ಒಂದು ಸಜೆಷನ್ನ ಕೊಡ್ತಾರೆ. ಸೀರಿಯಸ್ಲಿ ಆ ಸಜೆಷನ್ ತುಂಬ ಮುಖ್ಯ. ಏನಕ್ಕೆ ಅಂತ ಹೇಳ್ತೀನಿ, ಇವಾಗ ಬಿಗ್ ಬಾಸ್ ಹತ್ರ ಬರ್ತಿದೆ, ವಿನ್ನರ್ ಆಗುವಂಥ ಸಾಧ್ಯತೆ ಯಾರಿಗಿದೆಯೇನೋ ಗೊತ್ತಿಲ್ಲ. ಸೊ ಅದಕ್ಕೆ ಎಫರ್ಟ್ ಅಂತೂ ಬೇಕೇ ಬೇಕು. ಯಾಕಂದರೆ ಈ ಸೀಸನ್ ಚೆನ್ನಾಗಂತೂ ಸ್ಟಾರ್ಟ್ ಆಗಲಿಲ್ಲ. ಅಟ್ಲೀಸ್ಟ್ ಎಂಡಾರು ಚೆನ್ನಾಗಿ ಮಾಡಲಿ ಅನ್ನೋದು ಕೂಡ ನಮ್ಮ ಒಪಿನಿಯನ್ ಕೂಡ ಇದೆ. ಸೊ ಹಿಂಗಿರಬೇಕಾದ್ರೆ ಎಲ್ಲ ಒಂದು ಕಡೆ ಡ್ರೋನ್ ಪ್ರತಾಪ್ಗೆ ಏನೇ ಒಳ್ಳೆ ವ್ಯಕ್ತಿ ಅದು ಇದು ಅಂತ ಎಲ್ಲ ಇದ್ದರೂ ಕೂಡ ಮೇಯ್ನಾಗಿ ಪ್ರಾಬ್ಲಮ್ ಆಗ್ತಿರೋದು ಏನಪ್ಪ ಅಂದರೆ ಅವರು ಜಾಸ್ತಿ ಬೆರೆಯಲ್ಲ, ಏನೂ ಅಷ್ಟೊಂದು ಇರೋದಿಲ್ಲ, ಆ್ಯಕ್ಟಿವ್ ಅಲ್ಲ, ಇದೆ ಅಲ್ವಾ. ಸೊ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸಂಗೀತ ಅವರು ಒಂದು ಸಜೆಷನ್ನ ಕೊಡ್ತಾರೆ. ಆದರೆ ಇಲ್ಲಿ ನನಗೆ ಇನ್ನೊಂದು ವಿಷಯ ನೆನಪಾಗಿದ್ದ ಕ್ಷಣ ನೋಡಿದಾಗ ಇದೇ ಥರ ತಾನೇ ನಮ್ಮ ಕಾರ್ತಿಕ್ ಅವರು ಕೂಡ ಥಿಂಕ್ ಮಾಡಿ ನಾನು ಎಲ್ಲರ ಜನ ಚೆನ್ನಾಗಿರ್ತೀನಿ, ಬೆರಿಬೇಕು ಅನ್ನೋದು ಇಟ್ಕೊಂಡಿದ್ದಂಥದ್ದು.
ರೀಸನ್ ಸುಮ್ಮನೆ ಟಾರ್ಗೆಟ್ ಮಾಡ್ತಾರೆ ಗುರು, ನೀನು ಅವ್ರ ಗುಂಪು ಅದು ಇದು ಅದೆಲ್ಲ ಬೇಡ ಅಲ್ವಾ, ಎಲ್ಲೋ ಜನ ಚೆನ್ನಾಗಿರೋಣ, ಗೆಲ್ಲಕ್ಕೋಸ್ಕರ ಬಂದಿದ್ದೀವಿ, ಗೆಲ್ಲೋಣ. ಸೊ ಇದೇ ಪ್ಲ್ಯಾನ್ ಹಾಕೊಂಡು ಬಂದು ಕಾರ್ತಿಕ್ ಕೂಡ. ಸೊ ಅದನ್ನು ಸಂಗೀತವ್ರು ತಪ್ಪಾಗಿ ತಿಳ್ಕೊಂಡ್ರು ಬಕೀಟ್ ಅಂತ ಯೂಸ್ ಮಾಡಿದ್ರು. ಬಟ್ ಅದು ಬಕೀಟು ಆಗಿರಲಿಲ್ಲ, ಅದೊಂದು ಸ್ಟ್ರಾಟಜಿ ಆಗಿತ್ತು. ಆ್ಯಂಡ್ ಅದು ಒಳ್ಳೇದು ಆಗಿತ್ತು. ಅಂದರೆ ಒಂದು ಒಳ್ಳೇದಾಗುತ್ತೆ ಅಂದರೆ 1000 ಕೆಲಸಗಳು ಅಥವಾ 1000 ಬದಲಾವಣೆ ಮಾಡ್ಕೊಳ್ಳಿ. ಒಳ್ಳೇದಾಗುತ್ತೆ ಅಂದರೆ, ಕೆಟ್ಟದಾಗುತ್ತೆ ಅಂದರೆ ಒಂದು ಚೇಂಜಸ್ಸು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಆಗಿತ್ತು. ನಿಮ್ಗೆ ಅನಿಸುತ್ತೆ ಗೈಸ್? ನನಗಂತೂ ಅದೇ ರೀತಿ ಅನಿಸಪ್ಪ. ಸೊ ಆ ಸಜೆಷನ್ನ ಈ ಥರನೂ ಕೂತ್ಕೊಂಡು ಮೊದಲೇ ಯೋಚನೆ ಮಾಡಿದರೆ ಸಂಗೀತ ಕಾರ್ತಿಕ್ ವಿಷಯದಲ್ಲಿ ಐ ಥಿಂಕ್ ಅವರಿಬ್ಬರ ಮಧ್ಯೆ ಮನಸ್ತಾಪನೆ ಬರ್ತಿಲ್ಲ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಮನಸ್ತಾಪಗಳು ಜಾಸ್ತಿ ಆಗ್ತಾನೆ ಹೋಗ್ತಾಯಿತ್ತು. ಸೊ ಇದನ್ನೆಲ್ಲ ಬಿಟ್ಟು ಇನ್ನೊಂದು ಏನಪ್ಪ ಅಂದರೆ ನಾಮಿನೇಷನ್ ವಿಷಯ. ಸೊ ಇಲ್ಲಿ ತುಂಬ ಚೆನ್ನಾಗಿ ಸ್ಟ್ರಾಟಜಿನ ಯೂಸ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಮೊದಲಾಗಿ ಆ ಟಾಸ್ಕ್ ಗೆದ್ದ ಮೇಲೆ ಈ ಸಂಗೀತ ಅವ್ರ ಟೀಮ್ ಗೆಲ್ಲುತ್ತೆ. ಅಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಬೇಕಾಗುತ್ತೆ. ಸೊ ಒಬ್ಬರನ್ನ ಡೈರೆಕ್ಟ್ ನಾಮಿನೇಟ್ ಮಾಡೋದ್ರಲ್ಲಿ ಮೈಕಲ್ ಹೆಸರು ಬರುತ್ತೆ. ಇಲ್ಲಿ ಯಾರು ನಮ್ಮ ತುಕಾಲಿ ಸಂತೋಷ್ ಅವರು ಎಲ್ಲೋ ತಪ್ಪು ಮಾಡ್ತಾರೆ ಅಂತ ಅನ್ಸುತ್ತೆ. ನೀವು ಅಬ್ಸರ್ವ್ ಮಾಡಿ, ತುಕಾಲಿ ಸಂತೋಷ್ ಅವರು ಒಬ್ಬರು ನೇಮ್ ತೊಗೋತಾರೆ, ಅಂದರೆ ಇವ್ರನ್ನ ಹೆಸರನ್ನ ತನಿಷ್ ಅವ್ರ ಹೆಸರು ತೊಗೋತಾರೆ, ನಮ್ರತ ಕೂಡ ತನಿಷ್ ಅಂತ ತೊಗೋತಾರೆ. ಬಟ್ ಇಲ್ಲಿ ಸಿರಿ ಮ್ಯಾಮು ಮತ್ತು ಡ್ರೋಮ್ ಪ್ರತಾಪ್ ಮತ್ತು ಸಂಗೀತ ಇವ್ರು 3 ಜನ ಇವ್ರು ತೊಗೊಳ್ಳೋವಂಥದ್ದು ಮೈಕಲ್ ಹೆಸರನ್ನ. ಸೊ ಇಲ್ಲಿ ಮೆಜಾರಿಟಿ ವೋಟ್ ಇತ್ತು ಒಂದು, ಓಕೆನಾ. ಜೊತೆಗೆ ಅವ್ರ ಒಪಿನಿಯನ್ನ ಅವ್ರು ಹೇಳೋದಕ್ಕೆ ಇದು ಒಂದು ರೈಟ್ಸ್ ಇದೆ, ಓಕೆನಾ. ಸೊ ಅದ್ರ ಮೆಜಾರಿಟಿ ಬರೋದ್ರಲ್ಲಿ ಏನು ತಪ್ಪಿಲ್ಲ. ಆ್ಯಂಡ್ ಇಲ್ಲೂ ಒಂದು ಏನಪ್ಪ ಅಂದರೆ, ಅದೆಲ್ಲ ಆದಮೇಲೆ ಮೈಕಲ್ ಕೂಡ ಸ್ವಲ್ಪ ರಿಯಾಕ್ಷನ್ ಕೊಡ್ತಾರೆ. ಬಟ್ ಫೈನ್, ಅದು ಬಂದೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇದೆಲ್ಲ ಬಿಟ್ಟರೆ ನಮ್ಮ ತುಕಾಲಿ ಏನಿದ್ದಾರೆ ಅವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಮಾತುಗಳನ್ನ ಬರುತ್ತೆ. ಸೊ ಇಲ್ಲಿ ಸಂಗೀತ ಅವ್ರ ಬಗ್ಗೆ ಅಷ್ಟೆಲ್ಲ ಮಾತಾಡುವಂಥ ವ್ಯಕ್ತಿ ತಿರ್ಗಾ ಲಾಸ್ಟಲ್ಲಿ ನಮ್ಮ ವರ್ತು ಸಂತೋಷ್ ಜೊತೆ ಮಾತಾಡ್ಬೇಕಾದ್ರೆ ಒಂದು ಮಾತಾಡ್ತಾರೆ, ಅಣ್ಣ ಹೌದಣ್ಣ ನಾನು ಹಂಗೆ ಅನ್ಕೊಬಿಟ್ಟಿದ್ದೆ ಮೊದಲು, ಪಾಪ ನೀವು ಹೇಳಿದ ನೆನಪಾಯಿತು, ಎಲ್ಲನೂ ಅವರೇ ತಗೊಂಡು ಹೋಗ್ಬೇಕು, ಪಾಪ ಅನಿಸ್ತು, ಅವ್ರ ಗೇಮ್ ಆಡಲಿ ಬಿಡೋಣ, ಈ ಥರ ಎಲ್ಲ ಮಾತ್ರ ಬರುತ್ತೆ. ಸೊ ಅವಾಗ ಸಂಗೀತ ಹೇಳಿದ ಪಾಯಿಂಟ್ಗೆ ಮೊದಲು ಬೈದಂಥ ತುಕಾಲಿ ನೆಕ್ಸ್ಟ್ ಅವ್ರ ಒಪಿನಿಯನ್ ಚೇಂಜ್ ಆಗೋಯ್ತು. ಸೊ ಇವಾಗ ಏನಾಗುತ್ತೆ ನೋಡೋ ಜನಕ್ಕೆ ಅಂದರೆ, ಎಲ್ಲ ಒಂದು ಕಡೆ ತುಕಾಲಿ ಏನು ಗುರಿ ಈ ಥರ ಆಟ ಆಡ್ತಾನೆ ಅನ್ನೋದೇ ಬರುತ್ತೆ. ಆ್ಯಕ್ಚುಲಿ ಆ ವ್ಯಕ್ತಿ ರಿಯಲೈಸ್ ಆಯಿತು, ಒಳ್ಳೇದು, ಅದು ತಪ್ಪಂತೂ ಅಲ್ಲ. ಆದರೆ ನೋಡೋರ್ಗೆ ಹೆಂಗೆ ಕಾಣಿಸುತ್ತೆ ಅಂದರೆ, ಯಾಕೆ ಗುರಿ ಈ ಥರ ಮಾಡ್ತಾನೆ ಇವನು, ಎಲ್ಲಿ ನೋಡಿ ಇಲ್ಲೇ ಸಂಗೀತ ಬಗ್ಗೆ ನೆಗೆಟಿವ್ ಹೇಳೋವಂಥದ್ದು, ಅಲ್ಲಿಗೊಬ್ಬರು ತಾನೇ ಆ ವಿಷಯದ ಬಗ್ಗೆ ಇದು ಮಾತಾಡೋವಂಥದ್ದು. ಸೊ ಸಂಗೀತ ಕ್ಲಿಯರ್ ಡಿಸಿಷನ್ ತೊಗೊಂಡ್ಲಾಗಿದ್ರೆ ಅನ್ನೋದು ಕೂಡ ಬರುತ್ತೆ. ಸೊ ಅದನ್ನು ಎಲ್ಲ ಒಂದು ಕಡೆ ತುಕಾಲಿ ಅವರು ಬೇಗ ಅರ್ಥ ಮಾಡ್ಕೋಬೇಕು ಅನಿಸುತ್ತೆ, ಇಲ್ಲಾಂದರೆ ಅವರ ಇದಕ್ಕೇ ಎಫೆಕ್ಟ್ ಆಗುತ್ತೆ ಅಂತ ಕೂಡ ಅಂತ ಅನಿಸುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ನಾಮಿನೇಷನ್ ಕೂಡ ಬರುತ್ತೆ. ಸೊ ನಾಮಿನೇಷನ್ ಅಂತ ಬಂದಾಗ ನೀವು ಕ್ಲಿಯರಾಗಿ ಹೇಳ್ತೀನಿ, ಓಪನ್ ನಾಮಿನೇಷನ್ ಇಡ್ತಿರೋದು ಏನಕ್ಕೆ ಅಂದರೆ, ಆ ಮನಸ್ತಾಪಗಳನ್ನ ಜಾಸ್ತಿ ಮಾಡೋದಕ್ಕೆ, ಕಚ್ಚಾಟಗಳು ಗಲಾಟೆಗಳು ಜಾಸ್ತಿ ಆಗಲಿ ಅಂತ. ಅದೆಲ್ಲ TRP ಗೋಸ್ಕರ ಕೂಡ ಈಸಿಯಾಗಿ ಅಂತ ಗೊತ್ತಾಗ್ತದೆ, TRP ಗೋಸ್ಕರ ಮಾಡ್ತಿದ್ದಾರೆ ಅಂತ. ನಿಮ್ಗೆ ಅನಿಸ್ತಿಲ್ವಾ ಗೈಸ್? ಯಾಕಂದರೆ ಯಾವ ವರ್ಷ ಇಷ್ಟು ಓಪನಿಂಗ್ ನಾಮಿನೇಷನ್ ಆಗಿತ್ತು, ಸೀರಿಯಸ್ಲಿ ಓಪನಿಂಗ್ ನಾಮಿನೇಷನ್ ಆದಾಗ ಪ್ರತಿ ಸಲನೂ ಜಗಳಾಗಿದೆ. ಅದು ಒಂದು ವಾರ ಕಂಟಿನ್ಯೂ ಆಗುತ್ತೆ. ನಿಮಗೆಲ್ಲ ಗೊತ್ತಿರುವಾಗೆ ವಾರದ ಮೊದಲನೇ ದಿನಗಳಲ್ಲೇ ನಿಮಗೆ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಆದಮೇಲೆ ತಿರ್ಗಾ ನಿಮಗೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇದೇ ಅವ್ರ ಪ್ಲ್ಯಾನು. ಫಸ್ಟು ನಾವು ನಿಮ್ಮ ಮನಸ್ಥಿತಿ ಅಥವಾ ನಿಮ್ಮ ಮನಸ್ಸೇನಿದೆ ಅದನ್ನು, ಅಥವಾ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಏನಾದ್ರು ಇದೆ ಆದರೆ ನಿನ್ನ ಜಾಸ್ತಿ ಮಾಡ್ತೀವಿ, ಒಂದಂತೂ ಮಾಡಲ್ಲ. ಅದಕ್ಕೆ ಏನೇನು ಮಾಡಬೇಕು ಅದು ಮಾಡ್ತೀವಿ, ಆಮೇಲೆ ನೀವು ಕಚ್ಚಾಡ್ಕೊಂಡು ಸಾರಿ, ಜನ ನಿಮ್ಗೆ ಹೋಗಿತಾರೆ ನಮಗಲ್ಲ ಅನ್ನೋದು ಪ್ಲ್ಯಾನ್ ಅಂತ ಅನಿಸುತ್ತೆ. ವಿಚಿತ್ರ ಅನ್ಸುತ್ತಪ್ಪ ನನಗಂತೂ. ಸೊ ಇಲ್ಲಿ ಇನ್ನೊಂದು ವಿಷಯ ಅಂದರೆ, ಒಂದು ಕ್ಲಿಯರಾಗಿ ಪ್ಲ್ಯಾನ್ ಇತ್ತು, ನಮಗೆ ಯಾವತ್ತೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ, ಅಂದರೆ ಪ್ರೊಮೋ ಎಕ್ಸ್ಪ್ಲೇನ್ ಮಾಡಿದ್ದೆ. ಅಲ್ಲಿ ಬೇರೆಯವರು ಮೈಂಡ್ ಗೇಮ್ ಯೂಸ್ ಮಾಡಿ ಇದು ನಾಮಿನೇಟ್ ಮಾಡಿಸೋವಾಗ ಮಾಡಬೇಕಾಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಕೂಡ. ಕೆಲವೊಬ್ಬರು ಅದು ಉಲ್ಟಾ ಕೂಡ ಆಯಿತು. ಆ್ಯಂಡ್ ತುಂಬ ಜನ ನಾಮಿನೇಟ್ ಕೂಡ ಆಗಿದ್ದಾರೆ. ನಿಮ್ಮ ಒಟ್ಟು ಯಾರಿಗೆ ಗೈಸ್? ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಸಂಗೀತ ಕಾರ್ತಿಕ್ನು ಕೂಡ ಡ್ರೋಮ್ ಪ್ರತಾಪ್ ಒಂದು ಮಾಡ್ತಾರೆ. ಆ್ಯಂಡ್ ಲಾಸ್ಟಲ್ಲಿ ಕೂಡ ಅವರಿಬ್ಬರ ನಮ್ಮ ಸಂಗೀತ ಮತ್ತು ಡ್ರೋಮ್ ಪ್ರತಾಪ್ ಇಬ್ಬರು ಕೂಡ ನಮ್ಮ ತುಕಾಲಿ ಅವ್ರಿಗೆ ಸಿಕ್ಕಾಪಟ್ಟೆ ಏನಂತಾರೆ ಎದುರಿಸಿ ಅದು ಮಾಡಿ ಇದು ಮಾಡಿ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ರೀತಿಯೂ ಕಾಣಿಸ್ತಾ ಇತ್ತು. ಬಟ್ ತುಂಬ ಚೆನ್ನಾಗಿತ್ತು, ರಿಯಾಕ್ಷನ್ ಎಲ್ಲ ಚೆನ್ನಾಗಿತ್ತು. ಈ ಥರ ಇದ್ಬಿಟ್ರೆ ಸಾಕು ಅಂತಲೂ ಅನಿಸ್ತಿತ್ತು. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಮೇಯ್ನಾಗಿ ಇವಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿರೋದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನಮ್ಮ ನಮ್ರತ್ ಅವರು ಕೂಡ ಡ್ರೋಮ್ ಪ್ರತಾಪ್ನ ತುಂಬ ಚೆನ್ನಾಗಿ ಸೇವ್ ಮಾಡಿದ್ರು ಅಂತ ಅನ್ಕೋತೀನಿ. ಅಂದರೆ ಅವ್ರಿಗೆ ಅಧಿಕಾರ ಇತ್ತು, ವಿನಯ್ನೂ ಸೇವ್ ಮಾಡ್ಬೋಯಿತ್ತು. ಬಟ್ ಅವ್ರು ತಗೊಂಡಿದ್ದಂಥ ನೇಮು ಡ್ರೋಮ್ ಪ್ರತಾಪ್ ಆ್ಯಂಡ್ ಡಿಸರ್ವ್ ಆ್ಯಂಡ್ ಒಂದು ಒಳ್ಳೆ ಡಿಸಿಷನ್ ಕೂಡ ಅಂತ ಅನಿಸುತ್ತೆ. ನಿಮ್ಗೆ ಅನಿಸುತ್ತೆ ಗೈಸ್? ಎಷ್ಟು ಖುಷಿ ಆಯಿತು. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ, ಜನಗಳದ್ದು ಹೇಗೆ ಅಂದರೆ, ಅವರ ಸ್ಪರ್ಧಿ ವಿಷಯದಲ್ಲಿ ಯಾವ್ದಾರು ಒಂದು ಒಳ್ಳೇದಾಯಿತು ಅಂದರೆ ಹೌದು ಅವ್ರು ಯಾರೇ ಇರಲಿ ಏನೇ ಇರಲಿ ಅವ್ರು ಒಳ್ಳೇದು ಅಂತ ಅಂತೀರಾ. ಅದೇ ಅಕಸ್ಮಾತ್ ಅವ್ರ ಸ್ಪರ್ಧಿ ವಿರುದ್ಧ ಯಾರು ನೆಗೆಟಿವ್ ಅದು ಏನಾರು ಮಾತಾಡೋದು ಅಷ್ಟೇ ಅವ್ರು ಕೆಟ್ಟವ್ರು ಮಾಡ್ಬಿಡ್ತೀರ. ಅದು ಮೇ ಬಿ ಒಪಿನಿಯನ್ ಆಗೂ ಕೂಡ ತಗೊಬೋದು ನೀವು. ಹಾಗೆ ತಗೊಳ್ಳಿ, ಮೇ ಬಿ ಇನ್ನೂ ಈಸಿ ಆಗುತ್ತೆ ನಿಮಗೆ. ಆ್ಯಂಡ್ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಬಿಗ್ ಬಾಸ್ ಬಗ್ಗೆ ತುಂಬ ವಿಷಯಗಳಿದೆ, ನಿಮ್ಗೆ ಅದು ಗೊತ್ತಿಲ್ಲ ಅಷ್ಟೇ. ನೀವು ತಿಳ್ಕೊತಾ ಹೋಗಿದ್ರೆ ಆ ಇಂಟ್ರೆಸ್ಟ್ ಔಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲವೂ ವಿಷಯಗಳು ಗೊತ್ತಾಗೋದು ಬೇಡ. ಆದರೆ ತುಂಬ ನಿಮ್ಮ ಲೈಫ್ನೇ ಹಾಳು ಮಾಡ್ಕೊಳ್ಳೋಷ್ಟು ಅಥವಾ ನೀವು ಪರ್ಸ್ನಲಾಗಿ ಕಚ್ಚಾಡುವಂಥದ್ದು, ಜಗಳ ಮಾಡೋವಂಥದ್ದು ಎಲ್ಲ ಏನಿದೆ ಅದನ್ನೆಲ್ಲ ಬಿಟ್ಟು ಆರಾಮಾಗಿ ಒಂದು ರಿಯಾಲಿಟಿ ಶೋ ಥರ ನೋಡಿ ಆರಾಮಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.